ನಾನಿವಾಗ ದುಬೈಯಲ್ಲಿರೋ ಮ್ಯಾಡಮ್ ಟುಸೈಡ್ಸ್ ಅನ್ನೋ ಮ್ಯೂಸಿಯಂ ಅಲ್ಲಿದ್ದೀನಿ. ಭಾರತದ ಹೆಮ್ಮೆಯ ಪ್ರಧಾನಿ ನರೇಂದ್ರ ಮೋದಿ ಅವ್ರನ್ನೇ ಸ್ಟಾರ್ಟಿಂಗ್ ಅಲ್ಲಿ ನಿಲ್ಲಿಸ್ಬಿಟ್ಟಿದ್ದಾರೆ. ಹೇ ಗಾಡ್ ಆಫ್ ಕ್ರಿಕೆಟ್ ನೋಡ್ರಿ, ಸಚಿನ್ ತೆಂಡೂಲ್ಕರ್. ನಮ್ ಕಿಂಗ್ ಕೊಹ್ಲಿ. ನಮಸ್ಕಾರ ಪ್ರಯಾಣಿಕರೇ, ಕನ್ನಡ ಏರ್ಲೈನ್ಸ್ಗೆ ಸ್ವಾಗತ ಸುಸ್ವಾಗತ. ನಿಮ್ಮ ಪ್ರಯಾಣವನ್ನು ಆನಂದಿಸಿ. ಎಲ್ಲರಿಗೂ ಸೆಲೆಬ್ರಿಟೀಸ್ ನ ನೋಡ್ಬೇಕು ಅಂತ ಆಸೆ ಇದ್ದೇ ಇರುತ್ತೆ. ಅವ್ರನ್ನ ನೋಡ್ಬೇಕು, ಅವ್ರ ಜೊತೆ ಫೋಟೋ ತೆಗೆಸ್ಕೋಬೇಕು, ಅವ್ರ ಹತ್ರ ಮಾತಾಡ್ಬೇಕು, ಈ ತರ ಎಲ್ಲರಿಗೂ ಆಸೆ ಇದ್ದೇ ಇರುತ್ತೆ. ಅದೇ ತರ ನನಗೂ ಆಸೆ ಇದೆ. ನನ್ನ ಆಸೆ ಇವತ್ತು ದೊಡ್ಡದಾಗಿ ನೆರವೇರ್ತಾ ಇದೆ. ಯಾಕೆಂದ್ರೆ ಇವತ್ತು ನಾನು ಒಂದ್ ಸೆಲೆಬ್ರಿಟಿ ಮಾತ್ರ ಮೀಟ್ ಮಾಡ್ತಾ ಇಲ್ಲ, ವರ್ಲ್ಡ್ಸ್ ಟಾಪ್ ಮೋಸ್ಟ್ ಸೆಲೆಬ್ರಿಟಿಗಳು. ಅವ್ರನ್ನ ಮೀಟ್ ಮಾಡೋದಲ್ದಲೆ ಅವ್ರ ಜೊತೆ ಮಾತಾಡ್ತೀನಿ, ಅವ್ರ ಜೊತೆ ಫೋಟೋ ತೆಕ್ಕಂತೀನಿ. ಕ್ಯೂರಿಯಾಸಿಟಿ ತಡೆಯಕ್ ಆಗ್ತಲ್ಲ, ಬನ್ನಿ ಹೋಗೋಣ. ಭಾರತದ ಹೆಮ್ಮೆಯ ಪ್ರಧಾನಿ ನರೇಂದ್ರ ಮೋದಿ ಅವ್ರನ್ನೇ ಸ್ಟಾರ್ಟಿಂಗ್ ಅಲ್ಲಿ ನಿಲ್ಲಿಸ್ಬಿಟ್ಟಿದ್ದಾರೆ. ನನ್ನ ವೆಲ್ಕಮ್ ಮಾಡೋದಿಕ್ಕೆ ಅಂತ ಅವರೇ ಮುಂದೆ ಬಂದಿಯಾರಲ್ಲ. ನಮಸ್ಕಾರ ಮೋದಿಜಿ, ಅಚ್ಚಾ ಲಗಾ ಆಪ್ಕೋ ದೇಖ್ಕೆ. ಮೋದಿಜಿ ನೋಡಿದ್ಮೇಲೆ ನಾನೊಂದು ರಿಕ್ವೆಸ್ಟ್ ಮಾಡಿದೆ, ನನಗೂ ನೆಕ್ಸ್ಟ್ ಟೈಮ್ ಬಿಜೆಪಿಯಿಂದ ಒಂದು ಟಿಕೆಟ್ ಕೊಡಿ, ನಾನು ಎಲ್ಲಾದ್ರೂ ಎಲೆಕ್ಷನ್ ನಿಂತ್ಕೊಂತೀನಿ ಅಂತ. ಅದಕ್ಕೆ ಅವ್ರೇನಂದ್ರು ಗೊತ್ತಾ? ಅಂಗೇನ ಗಾತ್ರಂ ನಯನೇ ವಕ್ತ್ರಂ ನ್ಯಾಯೇನ ರಾಜ್ಯಂ ಲವಣೇನ ಭೋಜ್ಯಂ. ಬೈದ್ರು, ಹೊಗಳಿದ್ರು, ಏನು ಗೊತ್ತಾಗ್ಲಿಲ್ಲ. ಮುಂದಕ್ಕೆ ಹೋದೆ. ಇವರು ಪಾಕಿಸ್ತಾನದ ಎಕ್ಸ್ ಪ್ರೈಮ್ ಮಿನಿಸ್ಟರ್. ನಮಗೆ ಯಾಕೆ ಬೇಕು, ನಡ್ರಿ ಮುಂದಕ್ಕೆ ಹೋಗೋಣ. ಇವರು ದಲೈಲಾಮಾ ಅಂತ. ಇವರು ಟಿಬೇಟಿಯನ್ ಗುರುಗಳು, ಲಿವಿಂಗ್ ಬುದ್ಧ ಅಂತಾನೆ ಕರೀತಾರೆ. ಇವರು ಶಾಂತಿ ಮತ್ತು ಅಹಿಂಸೆಯ ಸಂಕೇತ, ಮಾನವ ಮೌಲ್ಯಗಳನ್ನ ಜಗತ್ತಿಗೆ ಸಾರದವ್ರು ಇವರು. ಓಹೋ, ಶಿ ಜಿಂಗ್ ಪಿಂಗು, ಚೈನೀಸ್ ಕಮ್ಯುನಿಸ್ಟ್ ಪಾರ್ಟಿ ಲೀಡರ್. ನೋಡೋಣ, ಚೈನೀಸ್ ಅಲ್ಲೇ ಮಾತಾಡ್ತೀನಿ. ಸಿಯನ್ ಶೆಂಗ್ ನೀ ಹೌಮಾ ಓಮೆನ್ ಸಿಯಾಚಿ ಜೈಜನ್. ಹಂಗಂದ್ರೆ ನಮಸ್ಕಾರ ಸಾರ್, ನೆಕ್ಸ್ಟ್ ಟೈಮ್ ನಾನು ಅಲ್ಲಿಗೆ ಬರ್ತಾ ಇದೀನಿ, ಅಲ್ಲೇ ಮೀಟ್ ಮಾಡ್ತೀನಿ ಅಂತ ಅರ್ಥ. ಇವ್ರು ಎಲ್ಲರಿಗೂ ಗೊತ್ತೇ ಇರುತ್ತೆ. ಇವ್ರು ನೋಡಿದ್ಮೇಲೆ ನಾನೊಂದು ಕ್ವಶನ್ ಕೇಳಿದೆ, ನೀವು ನೋಡಕ್ಕೆ ಸೇಮ್ ಹೀರೋ ತರನೇ ಇದ್ದೀರಾ, ನೀವ್ಯಾಕೆ ಒಂದು ಫಿಲಮ್ ಮಾಡಬಾರ್ದು ಅಂದೆ. ನಾನು ಈಗಾಗಲೇ ಒಂದು ಫಿಲಮ್ ಮಾಡಿದ್ದೀನಿ, ಆದ್ರೆ ಅದು ಇನ್ನೂ ರಿಲೀಸ್ ಆಗಿಲ್ಲ. ಓ ಹೌದಾ, ಯಾವ ಫಿಲಮು? ಫೈಲ್ಸ್ ಅಂತ. ಇವರೆಲ್ಲ ಫಾರಿನ್ ಆಕ್ಟ್ರೆಸ್ಗಳಂತೆ. ನನಗೆ ಇವ್ರು ಯಾರು ಗೊತ್ತಿಲ್ಲ. ಆದ್ರೆ ನನಗ್ ಗೊತ್ತಿರೋ ಫಾರಿನ್ ಆಕ್ಟ್ರೆಸ್ಗಳನ್ನ ಇಲ್ಲಿ ಯಾಕೆ ಇಟ್ಟಿಲ್ಲ ಅಂತ ಬೇಜಾರಾಯ್ತು. ದ ವರ್ಲ್ಡ್ ಫೇಮಸ್ ಜಾಕಿ ಚಾನ್. ನಾನು ಅವ್ರ ತರ ಒಂದು ಪೋಸ್ ಮಾಡ್ತೀನಿ. ಇವರು ಎಲ್ಲಾ ಫಾಸ್ಟ್ ಅಂಡ್ ಫ್ಯೂರಿಯಸ್ ಫಿಲಮ್ ಅಲ್ಲಿ ಪೆಟ್ರೋಲ್ ಕಾರ್ ಓಡಿಸ್ತಾರಲ್ಲ, ವಿನ್ ಡೀಸೆಲ್, ಇವರೇ ಅದು. ಓಹೋ, ಮಿಷನ್ ಇಂಪಾಸಿಬಲ್ ನ ಟಾಮ್ ಕ್ರೂಸ್ ನೋಡ್ರಿ. ಸ್ಪೈಡರ್ ಮ್ಯಾನ್ ಜೊತೆ ಒಂದ್ ಫೋಟೋ ತೆಗೆಸ್ಕೊಳ್ಳೋಣ ಅಂತಂದ್ರೆ ಗೋಡೆ ಮೇಲೆ ಹೋಗಿ ಕೂತ್ಕೊಳ್ಳೋದು. ಅಯ್ಯೋ, ಇವ್ರು ಯಾರು ಅಂತ ಗೊತ್ತಿಲ್ವಾ? ಗೊತ್ತಾಗ್ಲಿಲ್ವಾ ಇನ್ನು ಯಾರು ಇವರು ಅಂತ? ನನಗೂ ಗೊತ್ತಿಲ್ಲ.
ಹೇ ಗಾಡ್ ಆಫ್ ಕ್ರಿಕೆಟ್ ನೋಡ್ರಿ, ಸಚಿನ್ ತೆಂಡೂಲ್ಕರ್. ಓಯ್ ನಮ್ ಕಿಂಗ್ ಕೊಹ್ಲಿ. ಓಹೋ, ಈ ಸರಿ IPL ಅಲ್ಲಿ RCB ಆಡೋದಕ್ಕೆ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ಅನ್ಸುತ್ತೆ. ನಾನು ಒಂದ್ ಸ್ವಲ್ಪ ಬ್ಯಾಟಿಂಗ್ ಟಿಪ್ಸ್ ಕೊಟ್ಟೆ. ಏಯ್ ರಣಬೀರ್ ಕಪೂರ್ ನೋಡ್ರಿ. ನೀ ಯವ್ವ ತಗ್ಗೆದೆಲೆ. ಅಲ್ಲು ಅರ್ಜುನ್ ನೋಡ್ರಿ, ಪುಷ್ಪ ಸ್ಟೈಲ್ ಅಲ್ಲಿ ನಿಂತಿರೋದು. ಪುಷ್ಪ ತಗ್ಗೋದೇ ಇಲ್ಲ. ಮಾಧುರಿ ದೀಕ್ಷಿತ್, ಯಪ್ಪ ಡೀಟೇಲಿಂಗ್ ಏನ್ ಗುರು, ಹಿಂಗ್ ಮಾಡಿದ್ದಾರೆ. ಸ್ಕಿನ್ ಟೆಕ್ಸ್ಚರ್ ಅಂತೂ ಪರ್ಫೆಕ್ಟ್ ಆಗಿ ಮ್ಯಾಚ್ ಮಾಡಿದ್ದಾರೆ, ಮಾತ್ರ ಸಕ್ಕದ ಮಾಡಿದ್ದಾರೆ. ರೀಲು ಗೊತ್ತೇ ಆಗೋದಿಲ್ಲ. ಓಹೋ, ಬಾಲಿವುಡ್, ಟಾಲಿವುಡ್ ಎಲ್ಲಾ ಸೆಲೆಬ್ರಿಟೀಸು ಇದಾರಲ್ಲ ಗುರು ಇಲ್ಲಿ. ಓ ಇದ್ಯಾರಿದು? ಕತ್ರೀನಾ ಕೈಫು. ಅಮಿತಾಬ್ ಬಚ್ಚನ್ ಮೀಶೋಲ್ ಬುಕ್ ಮಾಡ್ದಂಗಿದೆ. ಓಹೋ, ಕೌನ್ ಬನೇಗಾ ಕರೋಡ್ಪತಿ, ಅನಿಲ್ ಕಪೂರ್. ಶಾರುಖ್ ಖಾನ್. ರಿತಿಕ್ ರೋಷನ್. ಯಪ್ಪ ಏನ್ ಗುರು ಇದು? ರಿತಿಕ್ ರೋಷನ್ ನ ಡೀಟೇಲಿಂಗ್ ಎಷ್ಟ್ ಚೆನ್ನಾಗಿ ಮಾಡಿದಾರ ಗುರು. ಹಂಗ್ ಕಂಪೇರ್ ಮಾಡಿದ್ರೆ ರಿತಿಕ್ ರೋಷನ್ ಗಿಂತ ನಾನೇ ಚೆನ್ನಾಗಿಲ್ವಾ? ಇದ್ಯಾರಿದು? ಸ್ವಲ್ಪ ಸಲ್ಮಾನ್ ಖಾನ್ ತರ. ಸಲ್ಮಾನ್ ಖಾನ ಮೀಶೋಲ್ ಬುಕ್ ಮಾಡ್ದಂಗಿದೆ. ಓಹೋ, ಕರೀನಾ ಕಪೂರ್. ಮೊಹಮ್ಮದ್ ಅಲಿ, ವಿಲ್ ಸ್ಮಿತ್. ಎಲ್ಲಾ ಪೋರ್ಟ್ರೇಟ್ಸ್ಗಳನ್ನ ಇಷ್ಟು ಡಿಟೇಲ್ ಆಗಿ ಮಾಡಿದಾರಲ್ಲ, ಸಕ್ಕದಾಗಿದೆ ಗುರು. ಒಂದ್ಸಲಿನಾದ್ರೂ ಬರಲೇಬೇಕು ಇಲ್ಲಿಗೆ. ಓ ಕಾರ್ ರೇಸಿಂಗ್ ಅಲ್ಲಿ ಗೆದ್ದೆ ಕಣ್ರಿ ನಾನೇ ಫಸ್ಟು. ಓ ಮೆಸ್ಸಿ ಇಂಡಿಯಾಗೆ ಬಂದಿದ್ರಲ್ಲ, ಇಂಡಿಯಾಗೆ ಬರಕ್ಕೆ ನಾನೇ ಅವ್ರಿಗೆ ಇನ್ವಿಟೇಷನ್ ಕೊಟ್ಟಿದ್ದು. ಇನ್ವಿಟೇಷನ್ ಕೊಡಕ್ಕೆ ಅಲ್ಲಿಗೆ ಹೋಗಿದ್ದೆ. ಇವ್ರು ಯಾರು ಅಂತ ಗೊತ್ತಲ್ವಾ? ಕ್ರಿಸ್ಟಿಯಾನೋ ರೊನಾಲ್ಡೋ. ಅಯ್ಯೋ ಕೃಷ್ಣಣ್ಣ. ನಾನಿವಾಗ ದುಬೈಯಲ್ಲಿರೋ ಮ್ಯಾಡಮ್ ಟುಸೈಡ್ಸ್ ಅನ್ನೋ ಮ್ಯೂಸಿಯಂ ಅಲ್ಲಿದ್ದೀನಿ. ಇದು ವ್ಯಾಕ್ಸ್ ಮ್ಯೂಸಿಯಮು. ಇಲ್ಲಿ ಎಲ್ಲಾ ತರದ ಸೆಲೆಬ್ರಿಟಿಗಳ ವ್ಯಾಕ್ಸ್ ಪೋರ್ಟ್ರೇಟ್ಸ್ ನ ಮಾಡಿಟ್ಟಿದ್ದಾರೆ. ನೋಡಕ್ಕಂತೂ ಸೂಪರ್ ಆಗಿದೆ. ಡೀಟೇಲಿಂಗ್ ಅಂತೂ ಎಕ್ಸಲೆಂಟ್ ಆಗಿ ಮಾಡಿದ್ದಾರೆ. ನಿಜವಾಗ್ಲೂ ಆ ಸೆಲೆಬ್ರಿಟಿಗಳನ್ನ ಮೀಟ್ ಮಾಡಿರುವಂತ ಫೀಲ್ ಇದೆ ಗುರು. ನನಗಂತೂ ಇಷ್ಟ ಆಯ್ತು.